ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜ್ಜೂಸ್ ಟೇಸ್ಟಿ ಫುಡ್. ನಾನಿವತ್ತು ಉಳ್ಳಾಗಡ್ಡಿ ಸೊಪ್ಪಿಲೆ ಪಕೋಡವನ್ನು ಮಾಡತ್ತೀನಿ. ತುಂಬ ರುಚಿಯಾಗಿರ್ತೈತಿ. ಒಂದೇ ಥರ ಪಕೋಡ ತಿಂದು ಬೇಜಾರಾಗಿದ್ದರೆ ಈ ಥರನೂ ಕೂಡ ಮಾಡ್ಕೋಬೋದು. ಸಖತ್ತಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ಈರುಳ್ಳಿ ಪಕೋಡವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ. ನಾನಿಲ್ಲಿ ಮೊದಲಿಗೆ ಈರುಳ್ಳಿ ಸೊಪ್ಪನ್ನು ತೊಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಈಗ ಅದಕ್ಕೆ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳತ್ತೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಕ್ಕೆ ಅರ್ಧ ಕಪ್ ಕಡಲೆ ಹಿಟ್ಟನ್ನು ಹಾಕ್ಕೊಳತ್ತೀನಿ. ನೀವು ಸೊಪ್ಪು ಎಷ್ಟು ಐತಿ ನೋಡ್ಕೊಂಡು ಹಾಕ್ಕೊಳ್ರಿ. ನಾನಿಲ್ಲಿ ಅದರ ಕಾಲು ಭಾಗದಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳತ್ತೀನಿ. ಈಗ ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಚಿರುಟಿ ರವೆ ಅಂತವಲ್ಲ ಅದನ್ನು ಹಾಕ್ಕೊಳತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಜ್ವೈನ್ ಹಾಕ್ಕೊಳತ್ತೀನಿ. ಕ್ರಿಸ್ಪಿಯಾಗಿ ಸಖತ್ ಟೇಸ್ಟಿಯಾಗಿರ್ತೈತಿ. ಅಜ್ವೈನ್ ಒಂದು ಜಾಸ್ತಿ ಹಾಕೋದ್ರಿಂದ ಅಸಿಡಿಟಿ ಆಗೋದಿಲ್ಲ, ಅದಕ್ಕಾಗಿ. ಈಗ ಅದಕ್ಕೆ 1 ಸ್ಪೂನಷ್ಟು ಅಜ್ವಾನ ಕೈಲೆತ್ತಿಕ್ಕೆ ಹಾಕ್ಕೊಂಡೀನಿ. ಈಗ ಒಂದು ಚಿಟಿಕೆಯಷ್ಟು ತಿನ್ನೋ ಸೋಡಾ ಅಂತೇವಲ್ಲ ಅದನ್ನು ಹಾಕ್ಕೊಳತ್ತೀನಿ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಿಂದನೇ ಕಲಿಸ್ಕೊಳ್ರಿ. ಅಂದರೆ ಅದರೊಳಗಿರುವಂಥ ನೀರೆಲ್ಲ ಹಿಟ್ಟಿಗೆ ಅಂಟ್ಕೋಬೇಕು. ಆ ರೀತಿ ಇಲ್ಲಾಂದ್ರೆ ಫುಲ್ ತೆಳುವಾಗ್ಬಿಡ್ತದೆ. ಅದಕ್ಕಾಗಿ ನಾವು ಮೊದಲಿಗೆ ಈ ರೀತಿ ಅದನ್ನು ಕೈಲೇ ಕಿಚ್ಕೊತ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇನ್ನು ಬಜ್ಜಿ ಹಿಟ್ಟನ್ನು ಕಲಿಸ್ಕೊತೇವಲ್ಲ ಆ ರೀತಿ ಕಲಿಸ್ಕೊಳ್ರಿ. ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ರಿ, ಯಾಕಂದರೆ ಈರುಳ್ಳಿ ನೀರು ಬಿಡೋದ್ರಿಂದ ಜಾಸ್ತಿ ತೆಳುವಾಗ್ಬಿಡ್ತೈತಿ. ಅದಕ್ಕಾಗಿ ಸ್ವಲ್ಪ ಗಟ್ಟಿಯಾಗಿಯೇ ನಾವು ಈ ರೀತಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಸಿ ನೆನೆಸಿಟ್ಕೊಳ್ಳೋಣಂತ. ಈಗ ಈ ರೀತಿ ಕಲಸಿಟ್ಕೊಂಡೀನಿ. ಈಗ ಇದನ್ನು ಒಂದು 10ರಿಂದ 15 ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ಸಾಫ್ಟಾಗಿ ಚೆನ್ನಾಗಾಗಿರ್ತೈತಿ. ನೋಡ್ರಿ ಯಾವ ರೀತಿ ಕಲಸೇನಂತೇಳಿ. ಈ ರೀತಿ ಕಲಿಸ್ಕೊಂಡಾದ್ಮೇಲೆ ನಾನು 10-15 ನಿಮಿಷ ನೆನೆಸಿಡ್ತೇನೆ. ಈಗ ನೆನೆಸಿಟ್ಕೊಂಡಾದ್ಮೇಲೆ ನಾನಿಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡೀನಿ. ಈಗ ಒಂದೊಂದಾಗಿ ಹಾಕ್ಕೊಳ್ಳೋಣಂತ. ನೋಡ್ರಿ ಯಾವ ರೀತಿ ಬಂದೈತೆ ಅಂತೇಳಿ. ಈ ರೀತಿ ನಾವು ಮೀಡಿಯಮ್ ಟು ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಪೂರಾ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಫುಲ್ ಹೊತ್ಕೊಂಡ್ಬಿಡ್ತಾವೆ ಮೇಲೆಲ್ಲ, ಆಮೇಲೆ ಒಳಗೆಲ್ಲ ಬೆಂದಿರೋದಿಲ್ಲ. ಅದಕ್ಕಾಗಿ ಒಂಚೂರು ಸ್ಲೋ ಆಗಿ ಇಟ್ಕೊಂಡು ಬಿಟ್ಟು ನಾವು ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಟು ಹೈ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ರಿ. ಅಂದರೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ರೆ ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಡ್ತಾವೆ. ಅದಕ್ಕಾಗಿ ಈಗ 1-2 ನಿಮಿಷ ಬಿಟ್ಟು ಈಗ ಹೊಳಿಸ್ಕೊಳತ್ತೀನಿ. ಈ ರೀತಿ 2 ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 5 ನಿಮಿಷ ಅಂದರೆ ರೆಡಿ ಆಗಿಬಿಡ್ತಾವೆ ಈ ರೀತಿ ಪಕೋಡ, ಸ್ಪ್ರಿಂಗ್ ಆನಿಯನ್ ಪಕೋಡ. ನೋಡ್ರಿ ಈ ರೀತಿ ಹೊಳ್ಳಾಡ್ಸ್ಕೊತ ನಾವು ಫ್ರೈ ಮಾಡ್ಕೋಬೇಕು. ಅಂದರೆ ಒಂದು ಕಡೆನ ಇದಾಗೋದಿಲ್ಲ, ಕರೆಕ್ಟಾಗಿ ಕಲರ್ ಕೂಡ ಚೆನ್ನಾಗಿ ಬರ್ತಾವೆ. 2 ಕಡೆನೂ ಹೊಳ್ಳಾಡ್ಸ್ಕೊತ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ. ಈಗ ನೋಡ್ರಿ ಯಾವ ರೀತಿ ಆಗ್ಯಾವ ಅಂತೇಳಿ. ಈಗ ಇವನ್ನ 1-2 ಸೆಕೆಂಡ್ ಫ್ರೈ ಮಾಡ್ಕೊಂಡು ತಗೊಳ್ಳೋಣಂತ. ಈ ರೀತಿ ಕಲರ್ ಬಂದಮೇಲೆ ತಗೊಂಬಿಡ್ರಿ. ಇಲ್ಲಾಂದ್ರೆ ಫುಲ್ ಡಾರ್ಕ್ ಆದರೆ ಏನಾಗ್ಬಿಡ್ತಾವೆ, ಹೊತ್ಕೊಂಡಿರೋ ಥರ ಆಗ್ತಾವೆ. ನೋಡ್ರಿ ಯಾವ ರೀತಿ ಆಗ್ಯಾವ ಅಂತೇಳಿ. ಟೀ ಟೈಮ್ ಸ್ನ್ಯಾಕ್ಸಿಗೆ ಸಖತ್ತಾಗಿ ಟೇಸ್ಟಿಯಾಗಿರುವಂಥ ಈರುಳ್ಳಿ ಪಕೋಡ, ಈರುಳ್ಳಿ ಹೂವಿನದು ಒಂದ್ಸರಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿರಿ ಯಾವ ರೀತಿ ಬಂತಂತೇಳಿ ಕಮೆಂಟ್ ಮಾಡಿರಿ. ಸಖತ್ತಾಗಿರುವಂಥ ಈರುಳ್ಳಿ ಪಕೋಡ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು.